ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸ್ಟೇಜಿಂಗ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನಾದರೂ ಕೆಮರಾದಲ್ಲಿ ರೆಕಾರ್ಡ್ ಮಾಡ್ತೀರಾ ಅಥವಾ ಫೋಟೋನ ಕ್ಲಿಕ್ ಮಾಡ್ತೀರಾ ಅಂತಂದರೆ ಅದು ನಿಮ್ಮ ಡಿವೈಸ್ ಸ್ಟೋರೇಜಲ್ಲಿ ಸೇವ್ ಆಗುತ್ತೆ. ಸೊ ನೀವು ಏನು ಮಾಡ್ತೀರಾ ಅಂತಂದರೆ, ಡಿವೈಸ್ ಸ್ಟೋರೇಜ್ ಬದಲು ನೀವು ಎಸ್ ಡಿ ಕಾರ್ಡ್ಗೆ ಸೇವ್ ಮಾಡಲು ಇಷ್ಟಪಡ್ತೀರಾ. ಬಟ್ ಇಲ್ಲಿ ನಿಮಗೆ ಯಾವುದೇ ಥರ ಒಂದು ಆಪ್ಷನ್ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ಅದು ಸೇವ್ ಆಗುವಂಥದ್ದು. ಸೊ ನೀವು ನೋಡ್ಬೋದು, ಇಲ್ಲಿ ಯಾವುದೇ ಥರ ಒಂದು ಆಪ್ಷನ್ ಇರೋದಿಲ್ಲ. ಸೊ ಒಂದು ಕ್ಯಾಮ್ರಾ ಸೆಟ್ಟಿಂಗ್ಗೆ ಹೋದರೂ ಕೂಡ ನಿಮಗೆ ಅದು ಯಾವುದೇ ಥರ ಒಂದು ಆಪ್ಷನ್ ನಿಮಗೆ ಅಲ್ಲಿ ನೋಡಲಿಕ್ಕೆ ಸಿಗಲ್ಲ. ಸೊ ಈ ಒಂದು ಮೆಥಡ್ನಲ್ಲಿ ನೀವು ಖಂಡಿತವಾಗಲೂ ನಿಮ್ಮ ಕ್ಯಾಮರಾದಿಂದ ರೆಕಾರ್ಡ್ ಮಾಡಿರೋ ಫೋಟೋ ಮತ್ತು ವೀಡಿಯೋಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಎಸ್ ಡಿ ಕಾರ್ಡ್ಗೆ ಸೇವ್ ಮಾಡ್ಬೋದು. ಸೊ ಅದು ಹೇಗಂತ ಇವತ್ತಿನ ಒಂದು ವೀಡಿಯೋದಲ್ಲೇ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಾನು ಇಲ್ಲಿ ಕ್ಯಾಮರಾವನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಕ್ಯಾಮರಾವನ್ನು ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ. ಅದರಲ್ಲಿ ನಾವು ಫೋಟೋ ಮತ್ತು ವೀಡಿಯೋಸ್ಗಳೆಲ್ಲ ರೆಕಾರ್ಡ್ ಮಾಡೋದು. ಸೊ ನೋಡ್ಬೋದು, ನಾವು ಡಿವೈಸ್ಗೆ ಹೋದರೆ ಸೆಟ್ಟಿಂಗ್ಗೆ ಹೋದರೆ ಇಲ್ಲಿ ನೋಡ್ಬೋದು, ನಮಗೆ ಯಾವುದೇ ಥರ ಒಂದು ಸೇವ್ ಮಾಡಲಿಕ್ಕೆ ಎಸ್ ಡಿ ಕಾರ್ಡ್ಗೆ ಯಾವುದೇ ಥರ ಒಂದು ಆಪ್ಷನ್ ಇರೋದಿಲ್ಲ. ಸೊ ಆದ ಕಾರಣ ನೀವು ಏನು ಮಾಡಿ ಅಂತಂದರೆ, ನೀವು ಇವಾಗ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಬೌಟ್ ಡಿವೈಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಮಗೆ ಇಲ್ಲಿ ಒಂದು ಸ್ಟೋರೇಜ್ ಅನ್ನೊಂದು ಆಪ್ಷನ್ ತೋರಿಸುತ್ತೆ. ಸ್ಟೋರೇಜ್ ಮತ್ತು ಎಸ್ ಡಿ ಕಾರ್ಡ್ ಅನ್ನೊಂದು ಆಪ್ಷನ್ ತೋರಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಮಗೆ ಇಲ್ಲಿ ಕೆಳಗಡೆ ಎಸ್ ಡಿ ಕಾರ್ಡ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಮಗೆ ಇಲ್ಲಿ ಒಂದಿಷ್ಟು ಆಪ್ಷನ್ಗಳು ತೋರಿಸ್ತಿದೆ. ಸೇವ್ ದ ಫೈಲ್ಸ್ ಬಿಲೋ ಟು ಎಸ್ ಡಿ ಕಾರ್ಡ್ ಅಂತ. ಸೊ ಇಲ್ಲಿ ನಾವು ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿರುವಂಥ ಫೋಟೋ ಮತ್ತು ವೀಡಿಯೋಗಳೆಲ್ಲ ಎಸ್ ಡಿ ಕಾರ್ಡ್ಗೆ ಸೇವ್ ಆಗಬೇಕಂತಂದ್ರೆ ಇಲ್ಲಿ ಕ್ಯಾಮರಾ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಆನ್ ಆಗಿದೆ. ಸೊ ಇವಾಗ ನೀವು ಏನೇ ರೆಕಾರ್ಡ್ ಮಾಡಿದ್ರು ಅದು ಎಸ್ ಡಿ ಕಾರ್ಡ್ಗೆ ಹೋಗುತ್ತೆ. ಸೊ ನಾನು ನಿಮಗೆ ಇವಾಗ ಎಕ್ಸಾಂಪಲ್ ಆಗಿ ತೋರಿಸಿ ನೋಡ್ಬೋದು. ಸೊ ನೀವು ಕ್ಯಾಮರಾ ಅಷ್ಟೆಲ್ಲ, ಸೊ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರು ಕೂಡ ಅದು ಎಸ್ ಡಿ ಕಾರ್ಡ್ಗೆ ಸೇವ್ ಆಗೋ ಥರ ಮಾಡ್ಬೋದು. ಮತ್ತು ಸ್ಕ್ರೀನ್ಶಾಟ್ ಮತ್ತು ನೀವು ಬ್ಲೂಟೂತ್ನ ರಿಸೀವ್ ಮಾಡಿರುವಂಥ ಮೀಡಿಯಾ ಅಥವಾ ಡೇಟಾ ಫೈಲ್ಸ್ಗಳೆಲ್ಲ ನೀವು ಎಸ್ ಡಿ ಕಾರ್ಡ್ಗೆ ಸೇವ್ ಮಾಡ್ಬೋದು. ಸೊ ನಾನು ಜಸ್ಟ್ ಕ್ಯಾಮರಾ ಮಾತ್ರ ಆನ್ ಮಾಡಿದ್ದೇನೆ. ಸೊ ಇವಾಗ ನಾನು ನಿಮಗೆ ಒಂದು ಫೋಟೋನ ಕ್ಲಿಕ್ ಮಾಡಿ ತೋರಿಸ್ತೇನೆ, ಇಲ್ಲಿ ನೋಡ್ಬೋದು. ಸೊ ಇವಾಗ ನಾನು ಆ ಒಂದು ಫೋಟೋವನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಬಿಟ್ಟು ಇವಾಗ ನೋಡ್ಬೋದು, ನಾನು ಮೋರ್ ಇನ್ಫಾರ್ಮೇಷನ್ಗೆ ಹೋಗ್ತೇನೆ. ಸೊ ಇವಾಗ ಡೀಟೇಲ್ಸ್ಗೆ ಹೋಗ್ತೇನೆ. ಸೊ ಇಲ್ಲಿ ನೋಡ್ಬೋದು, ಇವಾಗ ಪಾತ್ ಅಂತ ಇದೆ ನೋಡ್ಬೋದು. ಸೊ ಎಸ್ ಡಿ ಕಾರ್ಡ್ಗೆ ಇವಾಗ ಇದು ಸೇವ್ ಆಗಿದೆ. ಸೊ ನೋಡ್ಬೋದು, ಎಸ್ ಡಿ ಕಾರ್ಡ್ಗೆ ಇವಾಗ ಸೇವ್ ಆಗಿದೆ. ಸೊ ಅವಾಗ ನೋಡ್ಬೋದು, ನೀವು ಫೋನ್ ಮೆಮೊರಿಗೆ ಅದು ಸೇವ್ ಆಗ್ತಿತ್ತು. ಸೊ ಈ ರೀತಿಗೆ ಫ್ರೆಂಡ್, ನೀವು ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿರುವಂಥ ಫೋಟೋಸ್ ಮತ್ತು ವೀಡಿಯೋಸ್ಗಳೆಲ್ಲ ಈ ರೀತಿಯಾಗಿ ನೀವು ಎಸ್ ಡಿ ಕಾರ್ಡ್ಗೆ ಸೇವ್ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.